ವಾಗ್ದೇವಿಯರ ಭಕ್ತಿ ಇಟ್ಟುಕೊಂಡಿದ್ದ, ಬಹಳ ನಂಬಿಕೆ ಇಟ್ಟಿದ್ದ ಅಪ್ಪ ಅವ್ರ ಮೇಲೆ. ಬಾಲನೇ ನಮ್ಮ ಅಂತ ಶಿವಯೋಗಿ. ಒಂದು ದಿವಸ ಅಂಗಡಿಗೆ ಬಂದ್ರ ಅಪ್ಪ ಅವರು. ಬಸಪ್ಪ ಹೇಳಿದ್ರು ಶಕ್ತಿ, ಬಸಪ್ಪ ನಿನ್ನ ಅಂಗಡಿ ಮುಂದೆ ಬೋರ್ಡ್ ಬರ್ದು ಹಾಕು ಅಂದ್ರಪ್ಪ. ಯಪ್ಪ ಏನು ಬೋರ್ಡ್ ಬರ್ದು ಹಾಕಿ, ಏನು ಬರ್ದು ಹಾಕಲಿ ಬೋರ್ಡ್? ಏನಿಲ್ಲ, ಈ ಅಂಗಡಿ ಒಳಗೆ ಇಂಥ ವಸ್ತು ಇಂಥ ಮಾಲ ಇಲ್ಲಂತ ಯಾವ ಹಾಗೆ ಹೋಗ್ತಾ ನೋಡ ಆ ಮೂರೇನಿನ ಇಂಗಳು ಕಟ್ಟಿ ಅಂತ ನಿನ್ನ ಅಂಗಡಿಯಾಗ ಇಂಥ ವಸ್ತು ಇಂಥ ಮಾಲ ಇಲ್ಲಂತ ಯಾವ ಹಾಳಿ ಹೋಗ್ತಾ ನೋಡ ಅವನೇನ ಮೂರೇನಿನ ಇಂಗಳು ಕಟ್ಟಿ ಚಂದ ಕೆತ್ತಿಸಿ ಏನ್ ಮಾಡಂದ, ಜೋತ್ ಬಿಡಂದ. ಬೋರ್ಡ್ ಬರ್ದ, ಬೋರ್ಡಿನ ಮಕ್ಕಳಕ್ಕ ಇಂಗಳು ಕಟ್ಟಿಗೆ ಏನ್ ಮಾಡಿದ, ಮೂರೇನಿನ ಕಟ್ಟಿಗೆ ಜೋತ್ ಹಾಕಿದ, ನೇತ್ ಹಾಕಿದ. ಬರಬೇಕು ಎಲ್ಲಾರು ಬೋರ್ಡ್ ನೋಡ್ಬೇಕು. ನಿಜಕ್ಕೂ ಇಲ್ಲನ್ನೋಂಥದ್ದು ಇಲ್ಲೇ ಇಲ್ಲ. ಸೊಲ್ಲ ಯಾರು ಬಂದು ಏನ ಬೇಡಿದ್ರು ಐತೆ, ಯಾರು ಬಂದು ಏನ ಬೇಡಿದ್ರು ಐತೆ. ಇಲ್ಲನ್ನೋಂಥ ಸೊಲ್ಲ ಇದ್ದಿದ್ರು. ಯಾಕೆ ಅಪ್ಪ ಅವ್ರ ಆಶೀರ್ವಾದ, ಮಹಂತ ಶಿವ ಯೋಗಿಗಳ ಆಶೀರ್ವಾದ. 4 ಮಂದಿ ಊರಾಗ ಕುಹಕಿಯರು ಇರಾವ್ರ, ಕುಹಕಿಗಳಂತ 4 ಮಂದಿ ಕುಹಕಿಗಳಿರಾವ್ರ. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಸಮಾಧಾನಿಯಾಗಿರಬೇಕು. ಚನ್ನಮಲ್ಲಿಕಾರ್ಜುನಕ್ಕೆ ಜಗದಕ್ಕ ಅಕ್ಕ ಮಾಡಿ 4 ಮಂದಿ ಸ್ತೋತ್ರ ಮಾಡವ್ರ, 4 ಮಂದಿ ನಿಂದ ಮಾಡೋರು ಇರಾವ. ಯೋಗಿ ವರನೊಳು ವಂದಿಸು, ನಿಂದಿಸದಿರು. ನಿಂದಿಸಿದೊಡೆ ಬಂದಿರ್ಪುದು ಆಗಲೇ ಬಹು ಪಾಪ, ವಂದಿಸಿದೊಡೆ ಬಂದಿರ್ಪುದು ಆಗಲೇ ಬಹು ಪುಣ್ಯ. ಮಹಾತ್ಮರನ್ನ, ಸನ್ಯಾಸಿಗಳನ್ನ, ಶರಣರನ್ನ, ಸಂತರನ್ನ, ಶಿವಯೋಗಿಗಳನ್ನ ಎಂದು ನಾವು ನಿಂದ ಮಾಡ್ಲಕ್ಕೆ ಹೋಗ್ಬಾರ್ದು. ಇಲ್ಲದ ಆಡ್ಕೊಳಕ್ಕೆ ಹೋಗ್ಬಾರ್ದು. ಆಡ್ಕೊಂಡ್ರೆ ಏನೇನ ನಾವು ಸೇಬಿ ಕೆಲಸ ಅಂತ ಕಿತಾಪತಿ ಮಾಡಿದ ಅಂದ್ರೆ ಪಾಪ ಬರ್ತದೆ. ಪಾಪ ಪಾಪ ಅಂದ್ರೆ ದುಃಖ. ಅವ್ರು ಸ್ತೋತ್ರ ಮಾಡಿದ್ರೆ, ಅವ್ರು ವಂದಿಸಿದ್ರೆ, ಅವ್ರು ವಂದಿಸಿದ್ರೆ ಏನಾಗತ್ತಿ, ಪುಣ್ಯ ಬರ್ತದೆ. ನಮ್ಮ ಪುಣ್ಯ ಬರ್ತದೆ. ಪುಣ್ಯಾತ್ ಭವತಿ ಸುಖ, ಪುಣ್ಯದಿಂದ ನಮ್ಮ ಸುಖ. ಹಂಗೆ 4 ಮಂದಿ ಕುಹಕಿಗ ಆ ಬೋರ್ಡ್ ಕಿತ್ತು ಹೋಗ್ಬೇಕಾದ್ರೆ, ಯಾವ ಬೋರ್ಡು ಬಸಪ್ಪ ಬರ್ದು ಹಾಕ್ಯಾನಲ್ಲ ಅಂಗಡಿ ಮುಂದೆ, ಆ ಬೋರ್ಡ್ ಕಿತ್ತು ಹೋಗ್ಬೇಕಾದ್ರೆ ಏನು ಮಾಡತ್ತಿಲ್ಲ ಅಂತೇಳಿ 4 ಮಂದಿ ಕಂಪ್ನಿ ಇರ್ತಾರಲ್ಲ ಕುಹಕಿಗ ಮಾತಾಡಿ ಹ್ಯಾಂಗೆ ಕಿತ್ತು ಹೋಗೋದದು. ಏನೇ ಬೇಡಿದ್ರು ಅವನ ಅಂಗಡಿಯಾಗ ಐತಿ ಇಲ್ಲ ಅನ್ನೋಂಥದ್ದು ಸೊಲ್ಲ ಇಲ್ಲ, ನುಡಿನಿಲ್ಲ. ಅದು ಹ್ಯಾಂಗೆ ಕಿತ್ತು ಹೋಗ್ತದೇನ ಅದ್ರ ಕೆಲಸ ಮಹಾಂತಪ್ಪ ಆಶೀರ್ವಾದ ಆಗೈತಿ. ನೋಡು, ನಾನು ಕಿತ್ತು ಹೋಗಂಗ ನಾ ಹೇಳ್ತೇನೆ, ಕೇಳ್ತೇನೆ. ನಾನು ಹೇಳಲ್ಲ ನಿನಗೆ, ಏನನ್ನ ಹೇಳಲ್ಲ. ಏನಿಲ್ಲ, ಅಂಗಡಿಯಾಗ ಏನಾರ ಹಾಲುಣ್ಣಿ ಹಂಚು ಇರ್ತಾವ, ಎತ್ತಿನ ಮೇಲೆ ದನಗಳ ಮೇಲೆ ಇರ್ತಾವ. ದನಗಳ ಮೇಲೆ 1 ಚೀಲ 1 ಕಿಲೋ ಹಾಲುಣ್ಣಿ ಕೇಳ ಅವನ ಅಂಗಡಿ ಹೋಗಿ ಕೊಡ್ಲ ಮಗ. ನೋಡು ಹೊಸ ಕೊಡ್ಲ ಮಾತಾಡ್ತೀವಿ. ಅವನು ಕಲಿಸಿ ಮುಂದೆ ಬಿಟ್ರ, ಮುಂದೆ ಬಿಟ್ರು. ಬಂದ ಏನ್ರಿ ಶೆಟ್ರ, ಬಸಪ್ಪ ಶೆಟ್ರ 1 ಕ್ವಿಂಟಲ್ ಹಾಲುಣ್ಣಿ ಬೇಕಾಗ್ಯಾವ ನಮ್ಮ. ಬಸಪ್ಪನ ಕಮ್ಮಿ ಕೆಂಪು ಆಗ್ತದೆ. ಅಲ್ಲಿ ಹಾಲುಣ್ಣಿ ಇರ್ತಾರಲ್ರಿ, 1 ಕ್ವಿಂಟಲ್ ಹಾಲುಣ್ಣಿ ಬೇಕಾಗ್ಯಾವ್ರಿ ಅಂತ ಬಂದವ ಪಂಪು ಹಾಕಿ. ಬೇರೆ ತಂದ್ಕೊಂಡ. ಭಕ್ತಿ ಬಲ ಆಯ್ತಲ್ಲ, ಗುರುವಿನ ಬಲ, ಆಶೀರ್ವಾದ. ಕೊಡ್ತೇನೆ ಕೊಡ್ರಪ್ಪ ಅಂದ್ರೆ ಬಂದಾಮ ಗಿರಕ್ಕೆ ಕೊಂಡು ಕೊಡ್ತೇನೆ. ಅವನು ಕುಂಡ್ರಿಸಿ ಹಿತ್ತಲ ಬಾಕಲಿಂದ ಪಾಡಾಗಿ ಮಠಕ್ಕೆ ಬಂದ, ಶ್ರೀಮಠ ಮುಳುಗುಂದ ಮಹಾನ್ ಬಾಲನಿಲ್ಲ ಮಹಾಂತ ಯೋಗಿಗಳ ಹತ್ರ ಬಂದ. ತದ್ವಿದ್ಯೆ ಪರಿಪಾಚನ ಪರಿಪರ್ಶನ ಸೇವೆ ಉಪದೇಶ ಜ್ಞಾನಿನ ತತ್ವದರ್ಶನ.
ಜ್ಞಾನಿಗಳ ಬಳಿಗೆ ಬರಬೇಕಾದ್ರೆ ಹೆಂಗೆ ಬರಬೇಕು? ಅಗ್ನಿ ಪರಿಪಾತನಾಗಿ ದೀರ್ಘದಂಡು ನಮಸ್ಕಾರ ಮಾಡಿದ, ಮತ್ತು ಮಂಡಿಗಾಲೊಂದಿಗೆ ಬಸಪ್ಪ, ಮತ್ ಕೈ ಮುರಿದ. ನಯಿಸುವೆ ನಾನಿಲ್ಲ ಶ್ರೀ ಗುರುದೇವ, ನಯಿಸುವೆ ನಾನಿಲ್ಲ ಶ್ರೀ ಗುರುದೇವ, ನಿನ್ನಯ ನಾಮವನು ದೇವ, ನಿನ್ನಯ ನಾಮವನು. ಕರುಣೆಯ ತೋರಿ ಕಾಪಾಡೋನಿ, ಕರುಣೆಯ ತೋರಿ ಕಾಪಾಡೋನಿ, ಬಾಳಿನ ದಳುರಿ ತೀರಿದ ನೀನೆ, ಬಾಳಿನ ದಳುರಿ ತೀರಿದ ನೀನೆ, ಬಡವನ ಭಕ್ತಿಯ ಬಾಳು ದೇವ, ಬಡವನ ಭಕ್ತಿಯ ಬಾಳು. ನಮಿಸುವೆ ನಾನಿಲ್ಲ, ನಮಿಸುವೆ ನಾನಿಲ್ಲ, ನಮಿಸುವೆ ನಾ. ಯಪ್ಪ ನಮಸ್ಕಾರ ಮಾಡಿ ಅಂದ ಬಸಪ್ಪ ಶೆಟ್ರು. ಯಪ್ಪ ನಿನ್ನ ಮಾತು ಕೇಳಿ ಬೋರ್ಡ್ ಹಾಕಿದ್ಯಾ, ಇಂಗ್ಳು ಕಟ್ಟಿಗೆ ನೇತು ಹಾಕಿದ್ಯಾ, ಆ ಕಟ್ಟಿಗೆ ನನಗೆ ಮುಳುವಾಗೋಂಗೆ ಕಾಣ್ತೈತಿ, ಆ ಕಟ್ಟಿಗೆ ನನಗೆ ತಿರುಗೋಂಗೆ ಕಾಣ್ತೈತಿ. ಯಾಕೆ ಏ ಬಸಪ್ಪ ಏನು ಹೇಳ್ತಿ? ಹಿಂಗ್ಯಾಕೆ ಮುಖ ತಪ್ಪು ಮಾಡಿ ಇಲ್ಲದ ಬೇಡಪ್ಪ ನಾನು ಅಂತೀರ. ಏನ ಒಂದು ಕ್ವಿಂಟಲ್ ಹಾಲಲ್ಲಿ ಬೇಕಂತ ಅವಾಗ ಗಿರಾಕಿ. ಇದೇನು ದೊಡ್ಡ ವಿಷಯ? ನಿನ್ನ ಅಂಗಡಿಯಾಗ ಔಡ್ಲ ಕಾಳಿ ಚೀಲ ಅದಾವಿಲ್ಲ ಬಸಪ್ಪ, ನಿನ್ನ ಅಂಗಡಿಯಾಗ ಔಡ್ಲ ಕಾಳಿ ಚೀಲ ಅದಾವಿಲ್ಲೋ ಅಂತ ಕೇಳಿದಪ್ಪ. ಯಪ್ಪ ರಗಡದ ಒಂದು ಔಡ್ಲ ಕಾಳಿ ಪಾದದಕ್ಕೆ ತಗೋ, ಪಾದದಕ್ಕೆ ತಗೊಂಡ್ರಪ್ಪ, ತಗೋ ಒಂದು ಚೀಲ ಔಡ್ಲ ಕಾಳಿಗೆ ಪ್ರೋಕ್ಷಣ ಮಾಡಿ ಹಿಂಗೆ ತಿನ್ಬಿಡು. ಪಾದೋದಕ್ಕದ ಮಹತ್ವ ತಿಳ್ಕೊಡಿ. ದೇವರಾಶಿಮಯ್ಯ ತನ್ನ ಕನ್ಯೆ ಹುಡುಕ್ಬೇಕಾದ್ರೆ ಹಂಗ ತಿರುಗಿದ. ತಾ ಹೇಳಿದ ಪ್ರಕಾರ ಯಾರು ಅನ್ನ ಮಾಡಿ ಕೊಡ್ತಾರೋ ಅವ್ರನ್ನ ಲಗ್ನ ಆಗ್ಬೇಕಲ್ಲ ದೇವರಾಶಿಮಯ್ಯ. ನೇಕಾರ ನೇಗಿ ಮಾಡ್ತಿದ್ದ, ನೇಗಿ ಸೀರೆ ನೇಯ್ತಿದ್ದ, ಎಲ್ಲ ಶಾಲ್. ನಾ ಹೇಳಿದ ಪ್ರಕಾರ ಯಾರು ಅನ್ನ ಮಾಡಿಕೊಡ್ತಾರೋ ಅವಳ ಲಗ್ನ ಆಗ್ಬೇಕಂತ ಹಂಗ ತಿರ್ಗಾಕರ್ತೈತೆ. ಯಾರಿಗೆ ಸಾಧ್ಯ ಆಗಲಿಲ್ಲ. ದುಗ್ಗರೆ ಅಂತೇಳಿ ಹೆಣ್ಮಗಳು ಕನ್ಯಾಮಣಿ ಅಲ್ಲಿ ಬಂದ. ನೋಡುವ, ನೀರಿಲ್ಲದ ನನಗೆ ಅನ್ನ ಬಸದು ಕೊಡಬೇಕಂದ, ನೀರಿಲ್ಲದ ನನಗೆ ಅನ್ನ ಕುದಿಸಿ ಕೊಡಬೇಕಂದ ದೇವರಾಶಿ ಮೈ. ಅವಶ್ಯ ಅವಶ್ಯ ಕುದಿಸ್ಕೊಡ್ತಾನೆ. ಗುರುವಿನ ಪಾದದ ಕತ್ತೋಡು ತನ್ನ ಕೈಯಾಗ ನೀರಿನ ತೆಮ್ಗಿತ್ತಲ್ಲ, ಆಗೇನಿದ್ದವು ನೀರಾಗಿದ್ದು. ಯಾವಾಗ ಗುರುವಿನ ಪಾದದ ಮ್ಯಾಗ ಬಿದ್ದು ನೋಡು ಅವ ನೀರ, ಅವೇನಾದ್ರು ನೀರು ಹೋಗಿ ಪಾದೋದಕ. ಪಾ ಅಂದ್ರ ಪಾಪ ದೋಷ ನಿವಾರಣೆ, ದೋಷ ನಿವಾರಣೆ, ಕರ್ಮ ನಿವಾರಣೆ, ಭವ ನಿವಾರಣೆ. ಪಾದೋದಕ ಮಹತ್ತಿ ಭಾಳತಿ ಪ್ರಸಂಗದಾಗ ಒಂದೊಂದು ಹೇಳ್ಕೊಂತ ಹೋಗಿ. ಗುರುವಿನ ಪಾದಕ್ಕೆ ನೀರು ಹಾಕಿದ್ರು ಪಾದೋದಕ್ಕದು, ಅವನ ನೀರು ಅವನ ಪಾದೋದಕ್ಕ ತಗೊಂಡು ಬೋಗನ್ಯಾಗ ಹಾಕಿ ಅಕ್ಕಿ ಹಾಕಿ ಕುದಿಸ್ಕೊಟ್ಟು ಅವಾಗ ದುಗ್ಗಳಿ ಲಗ್ನ. ಪಾದೋದಕ್ಕದು ಮಾತ್ರ. ಸ್ವಲ್ಪ ತಗೋ ಪಾದೋದಕ್ಕ ತಗೋ ಹೋಗು, ಆ ಒಂದು ಔಡ್ಕಾಯಿ ತಿಲಕ್ ತಿಂಬಿಡ್ಸೋದು. ತಗೊಂಡು ಬಂದು ಪಾದೋದಕ್ಕ ಪ್ರೋಕ್ಷಣ ಮಾಡಿದ ಒಂದು ಚೀಲಕ್ಕೆ ಅಲ್ಲಿ ಒಳ್ಳಾಡಕತ್ತು. ಏನು ಹಾಲು ನೀವು ಒಳ್ಳಾಡಕತ್ತು. ಎಷ್ಟು ಇರಬೇಕು ಮನೆಯದು ನಗರಿ ನಾವು ಬರ್ಲಕ್ಕ. ಮತ್ತು ಬಿಟ್ಟು ಹಾಕಿದ್ರೆ ಏನಂತೇಳಿ ವಾಲ್ಯ ಸ್ವಾರದ ಏನಂತೇಳಿ ಗೋಲ್ಡಿನಂತೆ ಗೊತ್ತಾಗ್ತದೆ. ಹಿಂದೂ ಕಟ್ಟಿ ಮೈ ಮಾಡಿರೋದ ನೀವು ಏನಾರಾಗಲಿಪ್ಪ ತೊಗೊಂಡು ಹೋಗಿ ಅಕ್ಕ ಚೆಲ್ಲಿದ್ರೆ ಆತ ತಿಳ್ಕೊಂಡು ಹಂಗೆ ಹೇಳಿದಷ್ಟು ದುಡ್ಡು ಕೊಟ್ಟು ಬೆಣ್ಣೆ ಬತ್ಕೊಂಡ ಇಲ್ಲ ಹಾಲು ನಿಚ್ಚಿಲ್ಲ ತೊಗೊಂಡು ಹೋದ.
ಬ್ಯಾಗ್ ಸುರುವಿದ ಹರ್ಕೊಂತ ಖುಷಿಯಾಗಿ ಬಂದು ಮನ್ಯಾಗ ಅಕ್ಕಿಯಾಗ ಗೀತದಿ ಸುರಿಸುವೆ ಬೇಗನೆ ಕೃಪೆಯಾಗೋ ಶ್ರೀ ಗುರು ಮಳೆರಾಜ ಬೇಗನೆ ಕೃಪೆಯಾಗೋ ಶ್ರೀ ಗುರು ಮಳೆರಾಜ ಗುರುವಿನ ನಾಮವ ರಾಜಗುರುತಿಸಲು ಗುರುವಿನ ನಾಮವ ಗುರುವಿನ ನಾಮವ ಗುರುವಿನ ನಾಮವ ರಾಜಗುರುತಿ ಸಾಂಬ ಜಯ ನಮಃ. ಸ್ವಲ್ಪ ಬನ್ರಿ, ನಾಲಿಗೆ ಪವಿತ್ರ ಆಗತ್ತೆ. ನಾಲಿಗೆ ಪವಿತ್ರ ಆಗತ್ತೆ. ಗಪ್ಪ ಅಂತೂ ಬಿಡದಂಗ ಮಳಿ ದೋ 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 ಸುರಿಲಕ್ಕತ್ತೆ. 8-10 ದಿವಸ ಬಿಡದಂಗ ಮಳಿ ಸುರಿಲಕ್ಕತ್ತೆ. 10-15-20 ದಿವಸದ ಮ್ಯಾಗ 10-15-20 ದಿವಸದ ಮ್ಯಾಗ ಹೊಲ ತುಂಬ ಹಸಿರ ಕಾಣಕತ್ತೆ. ಹೊಲ ತುಂಬ ಕೂರಿ ಹೊಲ ತುಂಬ ಹಸಿರ ಕಾಣಕತ್ತಿ. ಏನ್ ಬೆಳಿತೀವಿ? ಔಡ್ಲುಗಳು ಹುಟ್ಕೊಂಡು ಔಡ್ಲು ಕಾಳು ಹುಟ್ಟಿ ಬಿಟ್ಟು ಭಾಳ ಚಂದ ಬೆಳೆಯಕತ್ತಿ. ಭಾಳ ಚಂದ. 3-4 ತಿಂಗಳಿಗೆ ಅಂತೂ ಔಡ್ಲಾಕ್ ಕೊಯ್ದು ಒಚ್ಚಿದ್ರ ಕಂಡುಗಟ್ಲೆ ಕಾಳು ಆಗುವಂತ. ಕಂಡುಗಟ್ಲೆ ಕಾಳು. ಎದರ ಪ್ರಭಾವ ಇದು? ಗುರು ಭಕ್ತಿ. ಭಕ್ತಿ ಮಾಡಿದ್ರೆ ಎಂದು ಹುಚ್ಚಿ ಹೋಗಲಾರದು. ಗೀತವ ಹಾಡಿದರೇನು ಏನೋ ಗೀತವ ಹಾಡಿದರೇನು ಏನೋ ಶಾಸ್ತ್ರ ಪುರಾಣಗಳ ಕೇಳಿದರೇನೋ ಗೀತವ ಹಾಡಿದರೇನೋ ಏನೋ. ಮನವಲಿದು ಲಿಂಗ ಜಂಗಮ ಪೂಜಿಸಲರಿಯದವರ ಎಲ್ಲರಲ್ಲಿಯೂ ಅನುಬಲಿಯಾದ ರೇನೋ ಏನೋ ಎಲ್ಲರಲ್ಲಿಯೂ ಅನುಬಲಿಯಾದ ರೇನೋ ಏನೋ ಗೀತವ ಹಾಡಿದರೆ ಏನೋ ಗೀತವ ಭಕ್ತಿ ಇಲ್ಲದವರ ಭಕ್ತಿ ಇಲ್ಲದವರ ಕೂಡಲ ಸಂಗಮ ದೇವ ಭಕ್ತಿ ಇಲ್ಲದವರ ಕೂಡಲ ಸಂಗಮ ದೇವ ಗೀತವ ಹಾಡಿದರೆ ಹಾಡಿದರೆ ಹಾಡಿದರೆ. ಈ ಚತುರ್ವೇದಿ ಆದ್ರೇನು, ಸಂಗೀತ ವಿಚಾರ ಆದ್ರೇನು, ಕವಿತಾ ರಚನಾ ಮಾಡ್ತಾನಂದ್ರೆ ಏನೇನು, ಇದ್ಯಾವುದು ಬೇಕಾಗಿಲ್ಲ. ಭಕ್ತಿ ಇಲ್ಲದವರ ಮೆಚ್ಚ ಭಕ್ತಿ ಇಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ. ಏನು ಬೇಕು ಗುರುವಿನಲ್ಲಿ? ನಮಗೆ ಭಕ್ತಿ ಬೇಕು, ಸೇವೆ ಬೇಕು. ಗುರು ಸೇವೆಯ ಪರಮನಾಸ್ತಿ. ಗುರುವಿನ ಸೇವೆಗಿಂತ ಶ್ರೇಷ್ಠವಾದದ್ದು ಮತ್ತೊಂದು ಯಾವುದಿಲ್ಲ. ಅಳುವ ಬಾಲಕನ ಕೈಯೊಳಗ ತಿನ್ಲಾಕ ಹಣ್ಣು ಕೊಟ್ರ ಅಳು ನಿಲ್ಲಿಸ್ತಾನ. ಸುಮ್ಮನೆ ಸಮಾಧಾನ. ಹೆಣ್ಣು ಮಕ್ಕಳಿಗೆ ಆಭರಣಗಳನ್ನು ಕೊಡುವುದರಿಂದ ಏನಕ್ಕಾರ ಅವರು ಆನಂದ. ರಾಜನಿಗೆ ಕಪ್ಪು ಕಾಣಿಕೆಗಳನ್ನು ಕೊಡೋದ್ರಿಂದ ಆನಂದ. ಗುರು ಎದರಿಂದ ಆನಂದಕ್ಕನ? ನಾವು ಸೇವಾ ಮಾಡೋದ್ರಿಂದ. ನಾವು ಸೇವಾ ಮಾಡೋದ್ರಿಂದ ಆನಂದ. ಈಗ ನೋಡ, ಅಕಸ್ಮಾತ್ತಾಗಿ ಹೆಣ್ಮಕ್ಳು ಮನೆಯೊಳಗ ಆ ಪತಿದೇವ
ಆ ಹೆಂಡತಿ ಏನು ಬೇಡ್ತಾವೋ ಏನು ಬೇಡ್ತಾವೋ ಅದನ್ನ ತಂದು ಕೊಡವನ ತಂದು ಕೊಡ. ಬಂಗಾರ ಬಳಿ ಅಂದ್ರೆ ಬಳಿ, ಅದಂದ್ರೆ ಅದು ಇದಂದ್ರೆ ಇದು ಕೊಂಡ್ರೆ ಆಕಿ ಬಾತ್ರೂಮ್ನೊಳಗೆ ಭತ್ತದ ಕಟ್ಟಿ ಮ್ಯಾಗ ಬಂಗಾರ ಬಳಿ ಇಟ್ಕೊಂಡು ಬಂಗಾರ ಸೇರಿ ಸೈಟ್ ಹೋಗ್ಬೇಕು ಅನ್ನೋದು ಮರ್ತ ಬಿಟ್ರೆ ಏನಿತ್ತು ಜಾಕ ಮಾಡಿದಕ್ಕೆ ಬಂಗಾರ ಬಳಿ ಇಟ್ಟು ಹೋಗ್ಬೇಕಲ್ಲ ಕೈಯ. ಇಷ್ಟು ಕಬಾರಿಗೆ ಎಡ್ತೈತೆ ಅಂತ ಬಂಗಾರ ಏನ್ ಮಾಡ್ತೈತಿ ಅಬ್ರು ಕೈತೈತಿ ಕಬಾರಿಗೆ ಎಡ್ತೈತೆ ಗೊತ್ತಿಲ್ಲ ನಿಮ್ಗ. ಹಂಗಾರೆ ಬಂಗಾರ ಬಂಗಾರ ಅಂತೀರಿ ನೀವು. ಕಡಿಗೆ ಬಂಗಾರ ಎಷ್ಟು ಅಂತ ಕೊಟ್ರಿ ನೀವು ನಾಳೆ ಆ ಮುದುಕ ಏನ್ ಮಾಡ್ತಾನೆ ಮಿಟ್ರ ಅನ್ನೋದು ಗಾಡಿ ಕೊಂಡಿರ್ತೀರಿ. ಹಿರಿಯರು ಹೇಳ್ತಾರೆ ಇಷ್ಟೆಲ್ಲ ಗಳಿಸ್ಯಾನ ದುಡ್ದಾನ ಮಾಡ್ಯಾನ ಒಂಚೂರು ಬಂಗಾರ ಹಾಕ ಅವ್ನ ಬಾಯಾಗ ಅಂತಾರ. ಅದಕ್ಕೇನು ಬಂಗಾರ ಹಾಕ್ತೀರಿ ಒಂದಿಟ್ಟು ಮಣ್ಣಿಗಿಂದ ಹಾಕ ಏನಂತೀರಿ? ಒಂದಿಟ್ಟು ಮಣ್ಣಿಗಿಂದ ಹಾಕ. ಎಷ್ಟು ಗಳಿಸಿದಲ್ಲಿ ಏನೈತೆ ಇನ್ನು ಇಟ್ಟು ಬರೋ ಬಳಿ ಏನಂತೀರಿ? ಏನ್ ಹೇಳಕತ್ತೀನಿ ಅಂತಂಗನ ಏನ್ ಹೇಳಕತ್ತೀನ್ರಿ ನಾವು? ಆ ಬಂಗಾರ ಬಳಿ ಅದು ಮರು ಆಗೋಲ್ಲ. ಅದನ್ನ ಭತ್ತದ ಕಟ್ಬಿಟ್ಟು ಜಾಕ ಮಾಡಿದ್ರು. ಮೊದಲು ಬಂಗಾರ ಬಳಿ ನಮಸ್ಕಾರ ಮಾಡಿ ಏನ್ ಮಾಡಿದ್ರು ಕೈಯಾಗಿಟ್ಕೊಂಡು ಕೈಯಾಗ ಗರಿ ಕಸಬರಿಗೆ ಇಟ್ಕೊಂಡು ಹಾಂಗ ದೇವ್ರ ಕೋಲಿ ಹೊಡೆದು ಪಡಸಲಿ ಹಾಕಿ ಪಡಸಲಿ ಹೊಡೆದು ಹುಸಿ ಹಾಕಿ ಹುಸಿ ಹಾಂಗ ಹೊಡ್ಕೊಂತ ಏನ್ ಮಾಡಿ ಹೊತ್ತಲು ಹೊರಗೆ ಅಂಗಳ ಕೇಳಿದ್ರು ಅಂಗಳದ ಕಸ ಹೊಡ್ಕೊಂತ ಅಂತ ಮಂದಿ ನೋಡ್ಬೇಕಲ್ಲ. ಅಯ್ಯ ಯಾವಾಗ ಮಾಡ್ತಿ ಎಷ್ಟು ಅಂದಬೇಕಲ್ಲ. ಇದೊಂದು ಅವಕ್ಕೆ ಹಾಂಗ ಹೊರಗೆ ಅಂಗಳ ಕಸ ಹೊಡ್ಕೊಂತ ನಾ ಹೊಡೆಯುವೆ ಓನಿಯ ಕಸವಾ ನಾ ನುಡಿಯುವೆ ನಾಮವ ಬಸವ ಹೊಡೆಯುವೆ ಓನಿಯ ಕಸವಾ ನಾ ನುಡಿಯುವೆ ಬಳಿ ನೋಡ್ಕೊತ ಬಡವರ ತಾಯ್ತಂದೆ ಬಸವ ಬಿಡಿಸಿರಿ ಬಂದನ ಬಸವ ಒಡೆಯುವೆ ಓನಿಯ ಬಸವ ನಾನು ಎಲ್ಲಿ ಮಟ್ಟ ಬಂದಿಡ್ಬೇಕು ಕಸ ಹೊಡ್ಕೊಂತ ಕೇಳಿ ನೋಡೋನು. ಆ ಪಂಚಾಯತಿ ಆಕಿ ಗಂಡ ಮೆಂಬರ್ ಇದ್ದ. ಎಲ್ಲ ಕುಂತಿದ್ರು ಚೇರ್ಮನ್ರು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಮೆಂಬರ್ ಕುಂತಿದ್ರು. ಈಗ ಹೊಡ್ಕೊಂತ ಹೋಗ್ತು ಕಬರಾಗಿ ಪುಸ್ತಕರ ಕೂಡ್ತಿ ನಮಗ ಬಳಿ ನೋಡಿದ ಗಂಡ ಈ ಹಂಗಾಗಿರ್ಬಾರ್ದು ನಮ್ಗ. ಎಷ್ಟು ಅವಾಗ ಅಭಿಮಾನ ಸಿಡಲ್ ಬಡ್ದಂಗೆ ಆಗಿರ್ಬೋದು. ಬಂದವನು ಸಜ್ಜ ಅಂತ ಡ್ರೀಸ್ ಕೈ ಬಿಟ್ಟು ಹೋಗದ ತಿರುಗಾಡ್ತಿ ಅರ್ಜಿ ಅವಾಗ ಕಬರ್ ಬಂತ ಮನೆ. ಯಾಕೆ ಎದುರಿಸ್ತಾ ಅಂತ ಹೇಳಿ ಎಲ್ಲಿ ಬಂದಿತ್ತು ಭಕ್ತಿ. ಹೆಣ್ಣು ಮಕ್ಕಳಿಗೆ ಆಭರಣ ಕೊಡೋದ್ರಿಂದ ಹೆಂಗ್ ತೃಪ್ತಿ ಹೊಂದ್ತಾರೋ, ರಾಜನಿಗೆ ಕಪ್ಪು ಕಾಣಿಕೆಗಳನ್ನು ಕೊಡೋದ್ರಿಂದ ಹೆಂಗ ತೃಪ್ತಿ ಹೊಂತಾನೋ, ಆಗ ಗುರುಗಳು ಮಹಾತ್ಮರು ಸನ್ಯಾಸಿಗಳು ಯಾವುದರಿಂದ ತೃಪ್ತಿ ಆಕಾರ? ಸೇವಾ ಮಾಡೋದ್ರಿಂದ, ಗುರು ಸೇವಾ ಮಾಡೋದ್ರಿಂದ ತೃಪ್ತಿ ಆಕಾರ. ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ಅಭ್ಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತಂತಾನ ಯಾರ ಅನನ್ಯ ರೀತಿಯಿಂದ ಕುರಿತು ನಾನು ಚಿಂತಿಸ್ತಾ ಇದ್ದಾರೋ, ಭಕ್ತಿ ಮಾಡ್ತಾ ಇದ್ದಾರೋ ಅವ್ರ ಯೋಗಕ್ಷೇಮವನ್ನು ನಾನೇ ವಹಿಸ್ಕೊಂತಾನೆ ಹೋಗ. ಅವ್ರ ಯೋಗಕ್ಷೇಮವನ್ನು ನಾನೇ ನೋಡ್ಕೊಂತಾನೆ ಹೋಗಲ್ಲ. ಹೆಂಗ ಮಾಡಿದ್ರ ಅನನ್ಯ ಭಕ್ತಿ ಮಾಡಬೇಕು. ಅನ್ಯ ಭಕ್ತಿ ಬೇರೆ, ವ್ಯಭಿಚಾರ ಭಕ್ತಿ ಬೇರೆ, ಅವ್ಯಭಿಚಾರ ಭಕ್ತಿ ಬೇರೆ. ಅವ್ಯಭಿಚಾರ ಭಕ್ತಿ ಮಾಡ ವಿಠ್ಠಲ ಪಂತ್ರ ಅಂತೇಳಿ, ವಿಠ್ಠಲ ಪಂತ್ರ ಪಂಡ್ರಾಪುರದೊಳಗ ಸಂತರು ಮನ್ಯಾಗ ಧರ್ಮ ಸತ್ಯದ ಎಂಥ ಸಂಸ್ಕಾರ ಮಾಡ್ತಾನೆ ನೋಡ್ರಿ.
ಎಂಥ ಸಂಸ್ಕಾರ ವಿಠ್ಠಲ್ ಪಂತ್ರದು. ಮಡದಿನೂ ಅಷ್ಟೇ ಒಳ್ಳೆ ಸಂಸ್ಕಾರ, ವಿಠ್ಠಲ್ ಪಂತ್ರದು ಅಷ್ಟೇ ಒಳ್ಳೆ ಸಂಸ್ಕಾರ. ಸಂಸ್ಕಾರ ಅನ್ನೋಂಥದ್ದು ಬಹಳ ಮುಖ್ಯ ಐತಿ. ನಿನ್ನೆ ಅಪ್ಪಾಜಿ ಅವ್ರು ಹೇಳಿದ್ರು ಸಂಸ್ಕಾರ ಬಗ್ಗೆ, ನೀವು ಲಕ್ಷ ಕೊಡೋದಿಲ್ಲ. ನೀವು ಸಂಸ್ಕಾರ ಹೆಂಗಿರ್ಬೇಕಂದ್ರ, ತೊಟ್ಟಿಲ ಒಳಗ ಛತ್ರಪತಿ ಶಿವಾಜಿ ಮಹಾರಾಜ ಆಡ್ತಾ ಇದ್ದ. ಬಾಲಕ ಅವಸ್ಥೆ, ಸಣ್ಣ ಕೂಸು ತೊಟ್ಟದ ಆಡಾಕತ್ತಿದ್ದ. ತಾಯಿ ಜೀಜಾಬಾಯಿ ಒಳಗೆ ಯಾವುದೇ ಒಂದು ಕೆಲಸದೊಳಗ ತೊಡಗಿದ್ರು. ನೀವು ಬಹಳ ರೋದನ ಮಾಡಕತ್ತ, ಯಾರು ಶಿವಾಜಿ ಮಹಾರಾಜ ಅಳಲಾಕತ್ತ. ಆ ದಾಸಿ ಬಂದ ಲಾಲಿ ಹಾಡಿದ್ರು, ಜೋಗಳ ಹಾಡಿದ್ರು, ಏನ್ ಮಾಡಿದ್ರು ಸುಮ್ಮನೆ ಆಗಿಲ್ಲ. ಆ ಕೂಸನ್ನ ಕೈಯಾಗ ತಗೊಂಡು ಸುಮ್ಮನೆ ಆಗಲಿಲ್ಲ. ಮತ್ತೆ ಎದಿಗೆ ಹಚ್ಚಿ ಅವನು ಎದಿ ಹಾಲು ಕುಡ್ಸಾಕತ್ತವ್ ದಾಸಿ. ಅದನ್ನು ಒಳಗಿನಿಂದ ನೋಡಿದಳು ಜೀಜಾಬಾಯಿ ತಾಯಿ. ಓಡಿ ಬಂದಾಕಿ ಹೊರಗ್ನ ಆ ಕೂಸಿನ ಜಕ್ಕೊಂದು ಆ ಕೂಸಿನ ಎರಡು ಚಿಟ್ಕೊಳ ಹಿಡಿದು ಮ್ಯಾಲ ಕೆತ್ತಿ ತಲೆ ಕೆಳಕ್ ಮಾಡಿ ಕಚ್ಚಿಸ್ಬಿಟ್ರು. ಒಂದ್ ಸ್ವಲ್ಪ ಹಾಲು ದಾಸಿಯ ಎದೆ ಹಾಲು ಕುಡ್ದಿತ್ತಲ್ಲ ಕೂಸು ಶಿವಾಜಿ ಮಹಾರಾಜ, ಅವನೇನ್ ಮಾಡಿದಳು ತಾಯಿ ಜೀಜಾಬಾಯಿ, ಕುಡ್ದಿದ್ದು ಕಚ್ಚಿಸ್ಬಿಟ್ರು. ಮತ್ತೆ ಎತ್ಕೊಂಡು ಬಾಯ ನೀರು ಹಾಕಿ ಉಳಿಸಿದ್ರು. ತನ್ನ ಸೆರಗು ತಗೊಂಡು ಬಾಯ ಹಾಕಿ ಸ್ವಚ್ಛಾಗಿ ಒರೆಸಿದ್ರು. ಅಂತೂ ಬೆಳ ದೊಡ್ಡವಾದ ಕೋಟಿ ಒಳಗೆ ಹೊಕ್ಕ ಪರಿಚಯರ ಕೂಡ ಯುದ್ಧ ಮಾಡಿ ಅವ್ರು ಹೊರಗೆ ಹಾಕು ಮುಂದೆ ಸ್ವಲ್ಪ ಎದ್ಯಾಗ ನಡಗು ಬಂತಂತ. ಶಿವಾಜಿ ಮಾಡಿ ಅವ್ರು ಹೊರಗೆ ಹಾಕ್ಬೇಕಾದ್ರೆ ಸ್ವಲ್ಪ ಎದ್ಯಾಗ ನಡಗು ಬಂತಂತ. ಶಿವಾಜಿ ಮಹಾರಾಜ್ ಬಂದ ಅರಮನೆ. ಯವ ಯುದ್ಧ ಅಂದ್ರೆ ನನಗೆ ಹಂಗ ಸೌಂತಿಕ ಹೆಚ್ಚದಂಗ ಈಡಾಡ್ದಂಗ, ತೆನಿ ಈಡಾಡ್ದಂಗ, ಚಂಡಿ ಈಡಾಡ್ದಂಗ, ಅಷ್ಟು ಖುಷಿ ನನಗೆ ಭಾಳ ಹಬ್ಬಿದ್ದಂಗ. ಯಾಕೋ ಸ್ವಲ್ಪ ನಡಗು ಬಂತಲ್ಲ ಎದ್ಯಾಗ. ಪರಿಚಯರ್ ಕೂಡ ಯುದ್ಧ ಮಾಡಿ ಅವ್ರು ಹೊರಗೆ ಹಾಕೊಂಬಂದು ಸ್ವಲ್ಪ ಎದ್ಯಾಗ ನಡಗು ಬಂದಂಗ ಆತ. ಯಾಕ ಬರಬ್ಬರಿ ಮಗ, ಹೌದು ನೀ ಹೇಳೋದು ಕರೆ. ನೀ ಬಾಲಕ ಇದ್ದಾಗ ತೊಟ್ಟಿಲ್ದಾಗ ಆಡುವಾಗ ಅಳಾಕತ್ತಿ, ನಾ ಬೇರೆ ಕೆಲಸದಾಗಿದ್ದೆ. ದಾಸಿ ಬಂದು ಏನ್ ಮಾಡಿದ್ರು ನೀನು ಸುಮ್ಮನೆ ಮಾಡೋದಕ್ಕ ತನ್ನ ಎದಿ ಹಾಲು ಕುಡಿಸಿದ್ರು. ಅದನ್ನ ನೋಡಿ ಬಂದು ಓಡಿ ಬಂದು ಕಕ್ಸಿದೆ. ನಿನ್ನ ಗಜು ನೀರು ಕಕ್ಸಿದೆ, ಮತ್ತೆ ನೀರು ಹಾಕಿ ಉಗುಳಿಸಿದ. ಆ ಸೆರಳಿಂದ ಬಾಯಿ ಬರ್ಸಿ, ಆದ್ರೂ ಕೂಡ ಸ್ವಲ್ಪ ದಾಸಿ ಎದಿ ಹಾಲು ತೇವಾಂಶ ನಿನ್ನ ಹೊಟ್ಟೆಯೊಳಗೆ ಹೋಗೈತೆ. ಆ ದಾಸಿ ಅಂದ್ರೆ ಹೇಳಿ ಮನಸ್ಸುಳ್ಳ ಅವಳು. ಅವ್ಳು ನಿನ್ನ ಹೊಟ್ಟೆಯೊಳಗೆ ಹೋಗಿದ್ದಕ್ಕ ನಡಿಗಿಸೈತಿ ಮಗ. ತಂದೆ ತಾಯಿ ಮನಸ್ಸು ಹೆಂಗಿರ್ತೈತಿ ನೋಡು, ಹಂಗ ಮಕ್ಕಳ ಮನಸ್ಸು ತಯಾರಾಕೈತಿ. ಇನ್ನು ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲಳು ತಾಯಿ, ಜಗತ್ತನ್ನೇ ತೂಗಬಲ್ಲ. ತಂದೆ ತಾಯಿ ಮನಸ್ಸು ಎಷ್ಟು ಪರಿಶುದ್ಧ ಪವಿತ್ರ ಇರ್ತಾವ, ಹಂಗ ಮಕ್ಕಳ ಮನಸ್ಸು ಶುದ್ಧಕೈತಿ, ಮಕ್ಕಳ ಮನಸ್ಸು ಶುದ್ಧ. ತಾಯಿ ಗರ್ಭವತಿ ಇರುವಾಗ ಜೀಜಾಬಾಯಿ 8ನೇ ತಿಂಗಳಾಗಿತ್ತು, ಗರ್ಭಧರಿಸಿ 8ನೇ ತಿಂಗಳು. ಆವಾಗ ರಾಜ ಕೇಳಿದ, ಜೀಜಾಬಾಯಿನ ಗಂಡ ಕೇಳಿದ, ಜೀಜ ನಿನ್ನ ಬಯಕೆ ಏನೈತಿ ಬೇಡ ಅಂದ. ಲಕ್ಷ ಕೊಡ್ತಾ ಈಗ ಎಲ್ಲ. ಜೀಜ ನಿನ್ನ ಬಯಕೆ ಏನೈತಿ ಬೇಡ ಅಂದ. ಒಳ್ಳೆ ಬಯಕಿದ್ರೆ ಒಳ್ಳೆ ಮಕ್ಕಳು ಹುಡ್ತಾವ, ಕೆಟ್ಟ ಬಯಕಿದ್ರೆ ನಮ್ಗೆ ಕೆಟ್ಟ ಮಕ್ಕಳು ಹುಡ್ತಾವ, ಅರಿವಿರ್ಲಿ. ನಿನ್ನ ಬಯಕೆ ಏನೈತಿ ಬೇಡ ಅಂದ ಜೀಜಾಬಾಯಿ. ನನಗೆ 10 ಲಕ್ಷ ಕುದುರೆ ಕೊಡಂದು, 8 ತಿಂಗಳು ತುಂಬು ಗರ್ಭವತಿ ಅದಾವ. ನನಗೆ 10 ಲಕ್ಷ ಕುದುರೆ ಕೊಡಂದು, ಮತ್ತು ರಾಜ ಉಡುಪು ಕೊಡಂದು. ಹುಚ್ಚಿನ ತಿಲಕ ತಾಕ್ತಾರೆ ಯುದ್ಧದೊಳಗೆ, ರಾಜ ಉಡುಪು ಕೊಡಂದು. ನನಗೆ ಎಡಗೈಯಾಗ ಡಾಲ್ ಕೊಡಂದು, ಬಲಗೈಯ ಖಡ್ಗ ಕೊಡಂದು. ಬಲಗೈಯ ಖಡ್ಗ ಕೊಡು, ನನಗೆ ಎಡಗೈಯ ಡಾಲ್ ಕೊಡೋದು. ನಿನಗೇನು ಬೇಕಂದಾಗ ಇವನ್ನೆಲ್ಲ ಕೇಳಿದು, ಇವನ್ನೆಲ್ಲ ಕೊಟ್ಟ ರಾಜ. ತನ್ನ ಜಿಗದ ಕುದುರೆ ಏರಿದು. ಜೀಜಾಬಾಯಿ ಕುದುರೆ ಹತ್ತಿ ಕುಂತಳು ಜೀಜಾಬಾಯಿ. ಬೆಟ್ಟು ಹೋತ್ ಕುದುರೆ ಹೋತ್ ವಾಯು ವೇಗದೊಳಗೆ ವಾಯು ಯೋಗದೊಳಗೆ ಹೋತ್ ಕಣ್ಣಿ ಕಾಣ್ಣ. ಆ ಕುದುರೆ ತಿರುಗಾಡ್ಸ್ಕೊಂಡು ಬಂದು ಅರಮನೆ ಮುಂದೆ
ಸರಿ ತನ್ನಂತ ಜಿಗದ ಜೀಜಾಬಾಯಿ 8 ತಿಂಗಳು ಗರ್ಭದರ್ಶ. ನೀವಾಗಿದ್ರ ಅಟ್ಟ ಹಂಗ ಭಾಳ ವಜ್ಜೆ ಕೆಲಸ ಮಾಡಬೇಡ. ಏನು ಕೊಡಪಡ ಎತ್ತಬೇಡ ಬೇಡ. ನಿಮ್ಮ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಹೊಲಕ್ಕೆ ಹೋಗ್ಬೇಡ, ತೆಗದಮ್ಮ ಕುಂತು ಕಮ್ಮಗತ್ತಿ. 8 ತಿಂಗಳು ಗರ್ಭವತಿ ಕುದುರೆ ತಿರುಗಾಡ್ಕೊಂಬ ತನ್ನ ಜಿಗದು ಜೀಜಾಬಾಯಿ. ಕುದುರೆ ಮೈಯಾಗ ದಳ 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 ನೀರು ಇಳಿತಿತ್ತು. ಕುದುರೆ ಮೈಯ ನೀರು ಬರಬೇಕಾದ್ರೆ ಹೆಂಗ ತಿರುಗಾಡ್ಕೊಂಡ್ ಬಂದಿರ ಕುದುರೆ, ಹೆಂಗ ಸವಾರಿ ಮಾಡ್ಕೊಂಡ್ ಬಂದಿರ ಕುದುರೆ ಹೇಳ್ರಿ, ಇದ್ಯಾರು ನೋಡು ನೀವು ಅಂತ ಹೇಳಿ ಯಾರು ಹುಟ್ಟಿದ್ರು ಆ ಪವಿತ್ರವಾದ ಗರ್ಭದಿಂದ ವೀರ ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಿನ. ಶಿವಾಜಿ ದಶರಥ ಮಹಾರಾಜ ಕೇಳಿದ ಕೌಶಲ್ಯನ, ನಿನ್ನ ಬಯಕೆ ಏನೈತಿ ಬೇಡ ಅಂದ. ಕೌಸಲ್ಯನ ಏನ್ ಕೇಳಿದ ದಶರಥ ಮಹಾರಾಜ, ನಿನ್ನ ಬಯಕೆ ಏನೈತಿ ಬೇಡ ಅಂದ. ನನಗೇನಿಲ್ಲ, ಬಿಲ್ಲು ಕೊಡು, ಬಾಣ ಕೊಡಂದ. ಅಂತ ಬೈಕಿ ನೋಡ್ರಿ, ನನಗೆ ಬಿಲ್ಲು ಕೊಡು, ಬಾಣ ಕೊಡೋದು. ಕೊಟ್ಟ ದಶರಥ ಮಹಾರಾಜ ಎದೆ ಏರಿಸಿ ನೋಡಿ ಕರುಣಾಂತರವರೆಗೆ ಏನ್ ಮಾಡಿದ್ರು, ಬಾಣ ಹೂಡಿ ಜಗ್ಗಿ ಎದುರಿಗೆ ಗೋಪುರ ಇತ್ತು, ಎಷ್ಟೊಂದೇಲಿ ಗೋಪುರ ಇತ್ತು, ಬೇಸರ ಎದೆ ಕರುಣಾಂತರವರೆಗೆ ಜಗ್ಗಿ ಬಿಲ್ಲನ್ನ ಬಾಣ ಗೋಪುರ ಹೊಡೆದ್ರ ಗೋಪುರ ತಿರುಗಾಡಿ ಬಿತ್ತಂತ ಉಂಟು. ನೆಲ ಸಮೇತವಾಗಿ ಬಿತ್ತಂತ ಗೋಪುರ. ಹೆಂಗೆ ಹೊಡೆದಿರ್ಬೇಕು ಬಾಣಲ್ಲಿ, ಎಷ್ಟು ಶೌರ್ಯ ಇರಬೇಕು ಅಂತ ಹೇಳಿ ಅವ ಪವಿತ್ರವಂತ ಗರ್ಭ ಯಾರು ಹುಟ್ಟಿದ್ರು? ಜನ ಶ್ರೀರಾಮ. ರಾಮ ಒಂದಿಪ್ಪೆ ಗುಣ, ಶ್ಯಾಮ ಒಂದಿಪ್ಪೆ ಗುಣ, ರಾಮ ಒಂದಿಪ್ಪೆ ಗುಣ ರಾಮ. ಶ್ಯಾಮ ಒಂದಿಪ್ಪೆ ಗುಣ, ರಾಮ ಒಂದಿಪ್ಪೆ ಗುಣ ರಾಮ. ಮೋದವಾಸಿ ಮಾಧವ ಬೋಧ ಪ್ರದಾಯಕ ವೇದಾಂತನತ ಗುರು ರಾಮ ರಾಮ. ರಾಮ ವಂದಿತ ಗುಣ, ಶ್ಯಾಮ ವಂದಿತ ಗುಣ, ರಾಮ ವಂದಿತ ಗುಣ ರಾಮ ರಾಮ ವಂದಿತ ಗುಣ. ಸಂಸ್ಕಾರ ಬಗ್ಗೆ ಅಪ್ಪಾಜಿಯವ್ರು ಹೇಳಿದ್ರ, ಅದಕ್ಕೆ ನೆನಪಿಗೆ ಬಂತ ನಿಮ್ಗೆ. ಹಿಂಗ ಯಾರಿಗಿತ್ತು ಸಂಸ್ಕಾರ? ವಿಠ್ಠಲ್ ಪಂತ್ರ ಪಂಡ್ರಾಪುರದೊಳಗೆ ಅವನ ಧರ್ಮ ಸತಿ. ಹಬ್ಬ ಏನ್ ಎಂಥ ಸಂಸ್ಕಾರ ದಂಪತಿಗಳು. ನಿತ್ಯದೊಳಗ ಅವನ ಮನೆಯೊಳಗ ಶಾಸ್ತ್ರ ನಡೀತಿತ್ತು. ವಿಠ್ಠಲ ಪಂತರ ಮನೆಯೊಳಗೆ ಶಾಸ್ತ್ರ ನಡೀತಿತ್ತು. ಅಕ್ಕಪಕ್ಕದ ಹಳ್ಳಿ ಜನರು ಬರ್ತಿದ್ರು ಶಾಸ್ತ್ರ ಕೇಳಾಕ. ಪರಸ್ಥಳಿಂದ ಬಂದಂತ ಜನರಿಗೆ ಪ್ರಸಾದ ಕೊಡ್ತಿದ್ದ ವಿಠ್ಠಲ ಪಂತ. ಪ್ರಸಾದ ಕೊಡ್ತಿದ್ದ ಶಾಸ್ತ್ರ ಮುಗಿದ್ಕೊಳ್ಳಿ. ತಾನೇ ಶಾಸ್ತ್ರ ಹೇಳ್ತಿದ್ದ ಬಂದ ಭಕ್ತರಿಗೆ ವಿಠ್ಠಲ ಪಂತರು. ಹಿಂಗ ನಡೀತಿ, ಬಹಳ ಚಂದ ನಡೆದಿತ್ತು. ಕುಂತುಂಡ್ರ ಕೊಡ ಹೊಣ್ಣು ಕೂಡ ಸಾಲಲ್ಲ ಅಂತಾರಲ್ರಿ. ಹಂಗ ದಿವಸ ಬಂದ ಭಕ್ತರಿಗೆ ಶಾಸ್ತ್ರ ಪ್ರವಚನ ಕೇಳಾಕ್ ಬಂದ ಭಕ್ತರಿಗೆ ಪ್ರಸಾದ ಕೊಡ್ತಿದ್ದಲ್ಲ. ಮನೆಯಲ್ಲಿರ್ತಕ್ಕಂಥ ಎಲ್ಲ ಧಾನ್ಯ ದವಸಗಳು ಎಲ್ಲ ಮುಗಿದು ಹೋಗ. ದಿವಸ ಪ್ರಸಾದ ಕೊಟ್ಟು ಎಲ್ಲ ಧಾನ್ಯ ದವಸಗಳು ಮುಗಿದು ಹೋಗ್ಬಿಟ್ಟು. ನಾಳೆ ಏನು ಕೊಡ್ಬೇಕು ಬಂದ ಭಕ್ತರಿಗೆ ಪ್ರಸಾದ? ನಾಳೆ ಏನು ಕೊಡಬೇಕು ಚಿಂತೆ ಮಾಡಿ ಎದುರಿಗೆ ಕುಂತಿದ್ದಳು ಅವನ ಧರ್ಮ ಸತಿ. ವಿಠ್ಠಲ ಪಂತರ ಧರ್ಮ ಸತಿ ಎದುರಿಗೆ ಕುಂತಿದ್ದಳು. ಅವು ಕೊಳ್ಳಾಗ ಆಭರಣಗಳಿದ್ದುರಿ. ಆಭರಣ ಕಡೆ ಲಕ್ಷ ಹೋಗ್ತೀವಿ ವಿಠ್ಠಲ ಪಂತ್ರಿಗೆ. ಆಭರಣ ನೋಡಿದಾಯ್ತು, ಆಕಿಗೆ ವಿಚಾರ ಹೊಳಿತು. ಎಷ್ಟು ಚಂದ ಸಂಸ್ಕಾರ. ಬರೀ ಸೊನ್ನೆ ಮ್ಯಾಗ, ಬರೀ ನೋಟದ ಮ್ಯಾಗ ಏನ್ ಮಾಡಿದ್ರು, ಆ ಆಭರಣ ತೆಗೆದು ಕೊಟ್ಟು ಗಂಡನ ಕೈ. ವಿಠ್ಠಲ ಪಂತ್ರ ಕೈಯಾಗ ತನ್ನ ಕೊರಳನ ಆಭರಣ ತೆಗೆದು ಕೊಟ್ಟು ತಗೊಂಡು ಹೋಗಿ ಅವನ ಕುರಿ ಏನು ಮಾರ್ಕೊಂಡು ಧಾನ್ಯಗಳನ್ನು ತಗೊಂಡು ಬಂದು ಮತ್ತೆ ಪ್ರಸಾದ ಶುರು ಮಾಡಿ. ವಿಠ್ಠಲ ಪಂತ್ರ ಪ್ರಸಾದ ಮತ್ತೆ ಕೆಲವು ನೀವು ಶಾಸ್ತ್ರ ನಡೀತಿ, ಪ್ರವಚನ ಆಯ್ತು, ಮುಗಿದ ಕೂಡಲೇ ಪ್ರಸಾದ ಮಾತು ಮತ್ತೆಲ್ಲ ಮುಗಿದು ಹೋಯ್ತು. ನಿತ್ಯದೊಳಗ ಪ್ರಾತಃ ಸಮಯ ದೇವಿ ಪಾರಾಯಣ 18 ಅಧ್ಯಾಯ ಮುಗಿಸು ವಿಠ್ಠಲ ಪಂತ್ರ. ಭಗವದ್ಗೀತಾ ಪಾರಾಯಣ ಮುಗಿಸುವೆ.
ಅನನ್ಯಾಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮುಂಜಾನೆ ಸಮಯ ಬ್ರಾಹ್ಮಿ ಮುಹೂರ್ತ 18 ಅಧ್ಯಾಯ ದೇವಿ ಪುರಾಣ ಮುಗಿಸಿದ. ದೇವಿ ಪುರಾಣ ಅಂದ್ರೆ ಸಾಮಾನ್ಯ ಅಲ್ಲೇಪ್ಪ, ಅದು ಅಪ್ಪ ಅವ್ರಿಗೆ ಗೊತ್ತು. ದೇವಿ ಉಪಾಸಕರು, ಪರಮ ಉಪಾಸಕರು, ಪರಮ ಹಂಸರು, ತತ್ವವೇತ್ತಾಗರು. ಯಾರು ಕುಂಡಿರ್ತಾರೆ? ಯಾಕೆ ಸನ್ಯಾಸಿ ಶರಣಮಗಳು ಆಗುತ್ತೆ? ನಿತ್ಯದೊಳಗ ಒಂದು ದಿವಸ ಅಲ್ಲ, ನವಮಿ ಅಷ್ಟಲ್ಲ, ಶುಕ್ರವಾರ ಮಂಗಳವಾರ ಅಷ್ಟಲ್ಲ, ಅಮಾಸಿ ಓಣಿ ಅಷ್ಟಲ್ಲ, ನಿತ್ಯದೊಳಗ 18 ಅಧ್ಯಾಯ ಪಾರಾಯಣ ಮುಗಿಯಬೇಕ ಕೂತಿದ್ದೇವೆ 4 ತಾಸು. ಬರೀ 1 ತಾಸು ಹಿಂಗೆ ಕುಂತು ಪ್ರವಚನ ಮಾಡ್ಬೇಕಾದ್ರೆ ಗಾಲ್ ಮೇಲೆ ಆಗಿರ್ತೇನ. ದೇವಿ ಪುರಾಣ ಅಂದ್ರೆ ಸಾಮಾನ್ಯ ಅಲ್ಲ, ದೇಹದ ಪುರಾಣ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ತಿಳ್ಕೊಂಡು ಕಂಪ್ಲೀಟ್ ಏನು ದೇಹದ ಪೂರ್ತಿ ಅದ್ರ ಏನೈತಿ ದೇವಿ ಪುರಾಣದಾಗ ಕಂಪ್ಲೀಟ್ ಶಾಸ್ತ್ರನ ಶಾಸ್ತ್ರನ ಐತಿ. ಅದ್ರ ಮಧುಕೈಟಭರು ಅಂದ್ರೆ ಯಾರು? ಮತ್ ಮಹಿಷಾಸುರ ಅಂದ್ರೆ ಯಾರು? ಬಿಡಾಲ್ ಅಂದ್ರೆ ಯಾರು? ಚಿಕ್ಸೋರ್ ಅಂತಂದ್ರೆ ಯಾರು? ಇದೆಲ್ಲ ಅದ. ಶುಂಭ ಅಂದ್ರೆ ಯಾರು? ನಿಶುಂಭ ಅಂದ್ರೆ ಯಾರು? ಅವು ಪೌರಾಣಿಕ ದೃಷ್ಟಿಯಿಂದ ಹೇಳ್ಕೊಂಡ್ ಬಂದಾರ. ಆಧ್ಯಾತ್ಮಿಕ ದೃಷ್ಟಿಯಿಂದ ಅದನ್ನ ಆಳವಾಗಿ ಶುಂಭ ಅಂತ ಯಾರಿಗೆ ಅಂತಾರೆ, ನಿಶುಂಭ ಅಂತ ಯಾರಿಗೆ ಅಂತಾರ? ಅಹಂ ಮಮ, ಅಹಂಕಾರ ಮಮಕಾರ ಹೋಲಿಕೆ ಕೊಟ್ಟ. ಮತ್ತ ಏನವ ಮಹಿಷಾಸುರ ಅಂದ್ರೆ ಯಾಕೆ? ಅದು ಅಷ್ಟ ಮದ ಉಳ್ಳವನೇ ಯಾರು? ಅವನ ಮಹಿಷಾಸುರ. ಏನಪ್ಪ ಮಹಿಷಾಸುರ? ದೊಡ್ಡ ಕ್ವಾರಿ ಹಲ್ಲು, ಆಕ್ರಾಳ್ಬೇಕು. ಯಾರ ಹತ್ರ ಅಷ್ಟ ಮದಗಳದ ನೋಡು. ಕುಲಮದ, ರೂಪಮದ, ಯೌವನ ಮದ, ರಾಜ್ಯ ಮದ, ವಿದ್ಯಾಮದ, ಸ್ತ್ರೀ ಮದ, ಅವನ್ ಯಾರ ಹತ್ರ ಅವರ ಯಾರವರು ಅವರ ಬ್ಯಾರಿಯಲ್ಲಿ ಹುಡುಕ್ಯಾಡಂಗಿಲ್ಲ. ಮಧುಕೈಟಭರಂದ್ರೆ ಯಾರವರು? ಅಪಶ್ರುತಿ ಬೇಶ್ರುತಿ, ಅಪಶ್ರುತಿ ಬೇಶ್ರುತಿ. ಅಂದ್ರೆ ಶ್ರುತಿಗೂಡಿಸ್ಲಾಕ ಸಾಧನವಲ್ಲದಂಥವ್ರವರು. ಹಂಗ ಅವು ಅರ್ಥ ಐತಿ ಪುಣ್ಯಾತ್ಮರಿ. ಅಪೂರ್ವಾಯಿ ತಿಳ್ಕೊಳ್ಬೇಕಂತ ವಿಷಯ ಐತಿ. ಇಲ್ಲಿ ದೇವಿ ಪುರ ನಡೀತೈತೆ ಇಲ್ಲ ನಡೆಸ್ರಿ ಕೇಳ್ರಿ. ಅಪ್ಪವ್ರ ಬಾಯಿಂದ ಬಹಳ ಚಂದ ಐತಿ. ದೇವಮ್ಮ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ 18 ಅಧ್ಯಾಯ ಏನ್ ಮಾಡ್ತಾರ? ನಿತ್ಯದೊಳಗ ನೋಡುದು ದೇವಿ ನಾಲಿ ಮ್ಯಾಗ ಕುಣದಾಡಕತ್ತ. ಅಪ್ಪ ಅವ್ರು ಏನಂತಾರ, ಏನ್ ನುಡಿತಾರ ನೋಡ, ಅದು ಹುಸಿ ಹೋಗು ಮಾತಲ್ಲ. ಸತ್ಯ ನುಡಿತಾರಲ್ಲ, ಸತ್ಯ ಆಗ್ಬೇಕು ನುಡಿ, ಸತ್ಯ ಆಗ್ಬೇಕ ಅಂತೀರಿ ನೋಡಿ. ಏನು ಕರಬಾಯಿ ಅಲ್ಲ, ಕರೇಬಾಯಿ. ಶರೀಫ್ರದು ಗೋವಿಂದ ನಾಗಲಿಂಗದ ಮಾಡಿ ಏನಿರು ಅಪ್ಪ ಕರಬಾಯಿ, ಕರೇಬಾಯಿ ಅಂದ್ರೆ ಹುಸಿ ಇಲ್ಲ ಅಂತ ಏನ್ ನುಡಿತಾರ, ಹುಸಿಲ್ಲ. ಹಂಗಪ್ಪ ಅವ್ರು ತಪಸ್ಸು ಮಾಡ್ಯಾರಪ್ಪ. ತಪಸ್ಸುಗಳು, ದೇವಿ ಉಪಾಸಕರು. ಅಂಥವ್ರ ದರ್ಶನ ನೋಡ್ರಿ. ನಾ ಏನು ಕನಸು ಮಾಡ್ತೇನೆ ಇಲ್ಲಿ ಊರು. ಅಪ್ಪ ಅವ್ರದ್ದು ಗುರುತಿಲ್ಲ ನನಗೆ. ನಮ್ಮ ಮನಸಮ್ಮ ಶಿವಶರಣಿ ಅನಗವಾಡಿ ಅಮ್ಮವರು ಭಾಳ ಪ್ರೀತಿ ನನ್ನ ಮ್ಯಾಗ. ನಾನು ಪ್ರವಚನ ಅಂದ್ರೆ ಅಷ್ಟು ಖುಷಿ ಅವ್ರಿಗೆ. ನಿಮ್ಮ ತಾಯಿಗೆ ಅವರಾಗ ಬ್ರಹ್ಮಜ್ಞಾನಿಗ ಗಂಗಾಧರ ಮಹಾರಾಜರಂತ ತಾಯಿ ಹೋದ್ರು. ಅವ್ರ ಹತ್ರ ಅಭ್ಯಾಸ ಮಾಡ್ಯಾರ 14 ವರ್ಷ ಅನಸಮ್ಮ ತಾಯಿಯವರು. ಅಂಥವ್ರು ಅವ್ರೇನು ಕಡಿಮೆ ಇಲ್ಲ, ವಿದ್ವಾನ್ ಮನಿಗಳಾಗಿರ್ತಕ್ಕಂಥವ್ರು. ಅವ್ರ ಅಪ್ಪ ಅವ್ರ ಬಗ್ಗೆ ಭಾಳ ಹೇಳಿದ್ರು ನನಗೆ. ಆತ ನಾ ಬರ್ತೇನೆ ಬರ್ತೇನೆ, ಅವಶ್ಯ ಬರ್ತೇನೆ ಅಂತೇಳಿ ಅಲ್ಲಿ ಎಡಬಡ್ಕ ಹಳ್ಳಿದ್ದು ನಮ್ಮೂರಾಗ್ರಿ. ನಮ್ಮೂರಲ್ಲಿ ಹೆಬ್ಬಳ್ಳಿ, ರಾಯರ ಹೆಬ್ಬಳ್ಳಿ ಅಂತಾರ. ನಾನು ಕೈಸಿಂದ ಹೇಳಿಸ್ಬೇಕಂತ ಅವ್ರು ಹಠ ಆಯ್ತಿರಿ ಹಿರಿಯರು. ಅಲ್ಲಿ ವರ್ಷ ಬೇರೆ ಬೇರೆ ಟೈಮ್ದಾಗ ದೊಡ್ಡ 30,000 ಜನಸಂಖ್ಯೆ ನಮ್ಮದು. ಗೌರಿ ಗುಡಿ ಐತಿ, ಶಂಕರನ ಗುಡಿ ಐತಿ, ಸಿದ್ಧಾರ್ಥ ಮಠ ಐತಿ, ಬಸವನ ಗುಡಿ ಐತಿ. ಎಲ್ಲ ಕಡೆ ಹೇಳಿಸ್ತಾರೆ ಬೇರೆ ಬೇರೆ ಟೈಮ್ದಾಗ. ನಾನು ಎಲ್ಲ ಕಡೆ ಕರ್ಸತ್ತಾರ. ಯಾರ್ಯಾರ ಹೊರಗಿನ ಮಹತ್ವ ಕಳಿಸಿದ್ರು ನನ್ನ ಅಧ್ಯಕ್ಷ ತಂದಾಗ ಇಟ್ಟಿರ್ತಾರೆ ಹೆಣ್ಬಿಳ್ಳ. ಕಡೆಗೆ ನಾವು 1 ದಿವಸ ಪ್ರವಚನ ಮಾಡ್ಬೇಕು. ಅಷ್ಟು ಪ್ರೀತಿ ಜನ ಐತಿ. ನನ್ನ ಬಾಯಲ್ಲಿ 1 ತಿಂಗಳು ಕೇಳ್ಬೇಕಂತೇಳಿ ಆಸೆ ಇಟ್ಟುಕೊಂಡಿದ್ರು. ಯಾವಾಗ ಅಪ್ಪ ಅವ್ರ ಬಗ್ಗೆ ಅನಸಮ್ಮ ತಾಯಿ ಭಾಳ ಹೇಳ್ಬಿಟ್ಟಳಲ್ಲ, ನನಗೂ ಅಪ್ಪ ಅವ್ರ ದರ್ಶನ ಮಾಡ್ತದೆ ಆಸೆ ಆಯ್ತು. ಹರ್ ದಾನೆ ಪರ್ ಲಿಕ್ ಹೈ ಕಾನೆ ವಾಲಕ ನಾವು ಕುರಾನ್ ಹೇಳ್ತದೆ. ಪ್ರತಿಯೊಂದು ಅನ್ನದಗಳ ಮ್ಯಾಗ, ನೀರಿನ ಹನಿ ಮ್ಯಾಗ, ಭೂಮಿಯ ಒಂದು ಅಣುವಿನ ಮ್ಯಾಗ, ಮಣ್ಣಿನ ಮ್ಯಾಗ ಹೆಸರು ಬರ್ತಿರ್ತೈತೆ ಅಂತ. ಇಲ್ಲೇ ಉಣ್ಬೇಕು ಅನ್ನ, ಇಲ್ಲೇ ನೀರು ಕುಡಿಬೇಕು,
ಇಲ್ಲೇ ಇರ್ಬೇಕನ್ನೋಂಥದ್ದು ಬರೆದಿರ್ತೈತಿ. ಅದನ್ನ ತಪ್ಸಾಕಿ ಯಾರಿಗೂ ಅಳವಡಲ್ಲ. ಬ್ರಹ್ಮಾದಿಗಳಿಗೂ ಕೂಡ ತಪ್ಸಕ್ಕಾಗಂಗಿಲ್ಲ ಪುಣ್ಯಾತ್ಮರಿ. ಹಾಗೆ ಕನಸು ಮನುಷ್ಯ ಇಲ್ಲಿ ಊರು ಕೊರತೆ ಅನ್ನುವಂಥದ್ದು. ಅಪ್ಪರ ಬಗ್ಗೆ ನಾನು ಎಂದು ನೋಡಿಲ್ಲ, ದರ್ಶನ ಆಗಿದ್ದಿಲ್ಲ. ಏನೋ ಯಾವ ರೀತಿ ನಮ್ಮ ದೈವ ಅಂತಂದು ಇಲ್ಲಿ ಕರ್ಕೊಂಬಂದು ಸೇವೆ ಮಾಡಕ್ಕಚ್ಚಿ ನಿಮ್ಮೆಲ್ಲರದು ಅಪ್ಪರ ಸೇವೆ ಅಂತೇಳಿ ನನಗೆ ಭಾಳ ಖುಷಿಯಾಗಿತ್ತು ಪುಣ್ಯಾತ್ಮರಿ, ಭಾಳ ಸಂತೋಷ. ಅಂಥ ಪೂಜ್ಯ ಅಪರೂಪ ಸಿಗೋದು. ಆದ್ರೆ ನಂಬಿಕೆ ಬೇಕು, ವಿಶ್ವಾಸ ಬೇಕು, ಶ್ರದ್ಧೆ ಬೇಕು. ಅಂದ್ರೆ ನಮಗೆ ಶ್ರದ್ಧೆ ನಮಗೆ ಫಲ ಕೊಡ್ತೀವಿನ, ಅಶ್ರದ್ಧೆ ಅನ್ನುವಂಥದ್ದು ಫಲ ಕೊಡೋಂಗಿಲ್ಲ. ಇರಲಿ, ಹಂಗೆ ವಿಠ್ಠಲ ಪಂತ್ರ 18 ಅಧ್ಯಾಯ ಪಾರಾಯಣ ಮಾಡಿದ್ರು, ದೇವಿ ಪಾರಾಯಣ. ಅದಕ್ಕೆ ಬಂತು ನೆನಪು. ಭಗವದ್ಗೀತಾ ಅದನ್ನು ಪಾರಾಯಣ ಮಾಡಿದ 18 ಅಧ್ಯಾಯ ವಿಠ್ಠಲ ಪಂತ್ರ ಮುಗಿಸಿದ. ಪಾರಾಯಣ ಮಾಡಿ ಭಾಳ ಹಸುವಾಗ್ತ ವಿಠ್ಠಲ ಪಂತ್ರಿಗೆ. ಒಳಗೆ ಬಂದು ನೋಡ್ತಾನೆ ಅಡುಗೆ ಮನ್ಯಾಗ ಏನಿಲ್ಲ ತಿನ್ನಾಕ. ಬೆಕ್ಕು ಮಲ್ಕೊಂಡತ್ವಿಲ್ಲ, ಏನಿಲ್ಲ ತಿನ್ನಾಕ. ಮನಿ ಬರೀ ಹೊರಗೆ ಹೋದ್ರೆ ಕೇಳಿದ್ರೆ ಕಟ್ಟು ಯಾರು ಹಿಟ್ಟು ಕೊಡಾಕ್ತಾ ಇರಲಿಲ್ಲ, ಧಾನ್ಯ ಕೊಡಾಕ್ತಾ ಇರಲಿಲ್ಲ. ನೋಡಿದ ಏನಿಲ್ಲ ತಿನ್ನಾಕ, ಹಸುವರಾಗೈತಿ. ಇದು ನೆನಪಿಗೆ ಬಂತು ಈ ಶ್ಲೋಕ. ಯಾವುದು? ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಯುಕ್ತನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ ಏನು ಹೇಳ್ಯಾನ? ಆಶ್ವಾಸನೆ ಕೊಟ್ಟಾನ. ಅನನ್ಯ ಚಿಂತೆಯಿಂದ ಕೂಡ್ಕೊಂಡು ಯಾರು ನನ್ನ ಭಕ್ತಿ ಮಾಡ್ತಾರಲ್ಲ ಅವ್ರ ಯೋಗಕ್ಷೇಮ ನೋಡ್ಕೊಂತಾನೆ ಅಂತ ಹೇಳ್ಯಾನ. ಈಗ ಒಳಗೆ ಬಂದ್ರೆ ಅಡಿಗೆ ಮನ್ಯಾಗ ಬಂದ್ರೆ ಒಂದು ತುತ್ತು ಬಾಕ್ರಿ ಇಲ್ಲ, ಒಂದು ತುತ್ತು ಅನ್ನ ಇಲ್ಲಲ್ಲ. ಅವನ ಮಾತು ಸುಳ್ಳು ಇವತ್ತಿಗೆ ಅಂತ ಹೇಳಿ ದೇವ್ರ ಕೋಲಿ ಬಂದು 9ನೇ ಅಧ್ಯಾಯ ಹೊಳಿಸಿದ. ಭಗವದ್ಗೀತಾ 9ನೇ ಅಧ್ಯಾಯ ಹೊಳಿಸಿ 22ನೇ ಶ್ಲೋಕ ಏನಿತ್ತು? ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಈ ಶ್ಲೋಕ ಕರ್ಕಂತ ಕೆಂಪು ಹಚ್ಚಲೆ ಕಾಟ್ ಹೊಡೆದ್ಬಿಟ್ಟು ಗೀಟ್ ಹಾಕಿ, ವಿಠ್ಠಲ ಪಂತ್ರ ಗೀಟ್ ಹಾಕಿದ. ಅವನ ಮಾತು ಸುಳ್ಳು. ಯೋಗಕ್ಷೇಮ ನೋಡ್ತಾನೆ ಅಂದಾರಲ್ಲ, ಅದು ಸುಳ್ಳು ಇವತ್ತು ನನ್ನ ಪಾಲಿಗೆ ಅಂತೇಳಿ ಗೀಟ್ ಹಾಕಿ ಬಜಾರ್ಗೆ ಬಂದ. ಒಂದು ಅಂಗಡಿ ಮುಂದೆ ನಿಂತ. ಎಂದು ವಿಠ್ಠಲ ಪಂತ್ರ ಬರದವ್ರು ಬಾರದವ್ರು ಬಂದಾರಪ್ಪ, ಬರೀಪ್ಪ ಒಳಗೆ ಬರ್ರಿ ಕೊಡ್ರಿ ಒಳಗೆ. ಯಾಕೆ ಬರೋಣ? ಏನ್ ಬೇಕ್ರಿಪ್ಪ? ಏನ್ ಬೇಕು? ಬೇಕಂತ ಹೋಗ್ಯಾನ ಹಸುವಾಯ್ತು. ಧರೆಗೆ ಯಾಚನೆಯಂ ಲಘುತರ ಮಂದು. ಇನ್ನೊಬ್ರು ಬಾಕಲಾಗ ನಿಂತು ಕೈ ಒಡ್ಡಿ ಬೇಡುದು ಇದು ಭಾಳ ಹಗರ್ತನ, ಇದು ಭಾಳ ಅಸೈತನ, ನಾಲ್ಕತನ, ಬೇಡಬಾರ್ದು ಅನ್ನೋಂಥ ಮತ್ ಮನಸ್ಸು ಒಂದು ಹೇಳಿ. ಇಲ್ಪ ನಾ ಹಂಗ ಬಂದನೆ. ಯಾಕೆ ಬಂದ್ರಪ್ಪ? ಇದು ಹಂಗ ಬಂದನೆ. 2-3 ಅಂಗಡಿ ತಿರುಗಾಡ್ಯದ. ಹಂಗ ಬಂದನೆ. ಏನ್ ತಿಂಡಿಲ್ಲ ಅವನಿಗೆ. ಇತ್ತಾಗಿ ವಿಠ್ಠಲ ಪಂತ್ರ ಮನೆಗೆ ಲೈಲ್ಯಾಂಡ್ ಗಾಡಿ ಲೋಡ್ ಮಾಡ್ಕೊಂಡ್ಬಂದು ಅಕ್ಕಿ, ಸಕ್ರಿ, ಬೆಲ್ಲ ಇಟ್ಟಾಕಿ ಹಂಗ ಹಮಾಡ್ರಲ್ಲಿ ಬೆನ್ನು ಕೊಟ್ಟು ಹೊತ್ತು ಆ ವಿಠ್ಠಲ ಪಂತ್ರ ಮನ್ಯಾಗ ನಿಟ್ಟು ಹೊಡ್ಯಾಕತ್ತಾರ, ನಿಟ್ಟು ಹತ್ತಾಕತ್ತಾರ. ನಿಟ್ಟು ಹೊಡ್ತಿದ್ದಲ್ಲಿ ಚೀಲ ಹೊತ್ತು ಒಬ್ಬವ ಅವ್ನ ನಾಲ್ಯಾಗಿಂದ ದಳದಳ ರಕ್ತ ಸುರಿಯಾಕತ್ತಿತ್ತು. ವಿಠ್ಠಲ ಪಂತರ ಮಡದಿ ನೋಡಿದ ರಕ್ತ. ಯಪ್ಪ ಏನಾಗೈತಿ ನಿನ್ನ ನಾಲಿಗೆ? ರಕ್ತ ಬರಾಕತ್ತಲ್ಲ ಯಪ್ಪ ಅಂದು. ಏನ್ ಮಾಡುದೇವ? ಈ ಗಾಡಿ ತರದು, ಈ ಲೈಲ್ಯಾಂಡ್ ಗಾಡಿ ಹೇರ್ಕೊಂಡು ಬರೋದು ಸ್ವಲ್ಪ ತಡ ಆಗಿದ್ದಕ್ಕೆ ನಿನ್ನ ಗಂಡ ವಿಠ್ಠಲ ಪಂತನಲ್ಲ ಸಿಟ್ಟು ಮಾಡಿ ನಾಲಿಗೆ ಹರಿದು ಬಿಟ್ಟ ನನ್ನ. ಅದಕ್ಕೆ ರಕ್ತ ಬರ. ಎಷ್ಟು ಕಟಕರಾಗದಲ್ಲ ನಮ್ಮ ಪತಿದೇವ. ಇಂಥ ಕಟಕ್ತಾನೆ ಎಂದು ಮಾಡಿಲ್ಲ. ಹಿಂಗೆ ಆಗ್ತಂತೆ ಅವನ್ ಬರು ಹಾಗೆ ನೋಡ್ಕೊಂಡು ಗಾಡಿ ಹೋಗಿತ್ತು. ನಿಟ್ಟು ಮಣಿ ತುಂಬ ನಿಟ್ಟು ಬಂದ. ಇದು ನನ್ನ ಮನಿ ಹೌದಲ್ವ ಅಂದ. ಮಾಡಿದ್ರೆ ಸುಂದರವಾದಂಥ ಬಟ್ಟೆ ಬರೆಗಳಂತ ಪಿತಾಂಬರಿ ಹುಟ್ಟಾಳ. ಆಶೀರ್ವಾದ, ಭಗವಂತನ ಆಶೀರ್ವಾದ. ಈಕೆ ನನ್ನ ಮಡದಿ ಹೌದಲ್ಲ ಅಂತ ಸಂಶಯ. ಇದು ನನ್ನ ಮನಿ ಹೌದಲ್ಲ ಅಂತ ಸಂಶಯ. ಬರ್ರಿ ಎಷ್ಟೊತ್ತಾದ್ರಿ, ಬರ್ರಿ ಹಿಂಗೆ ಮಾಡ್ಬೇಕನ್ರಿ ನೀವು. ಆ ಪಾಪ ಗಾಡಿ ಹೇರ್ಕೊಂಬರ್ದು, ಸ್ವಲ್ಪ ಮಾಲ್ ಹೇರ್ಕೊಂಬರ್ದು ತಡ ಆತಂತ ನೀವು ಸಿಟ್ಟು ಮಾಡಿ ಆ ಮಾಲಕ್ಕನ ನಾಗಿ ಕೊರೆದು ಬಿಟ್ಟಿರಲ್ಲ. ಪಾಪ ರಕ್ತ ದಳ ಬರ್ತಿತ್ತು ಅವನು. ಕಣ್ಣೀರ ದಳ ಎತ್ತಾಗ ಹೋದ್ರ ಅಂತ ಕೇಳಿದ. ಹಿಂಗ ಹೋದ್ರ ಹೊರಗೆ ಬಂದು ನೋಡ್ತಾನ.
ನೀನ ಏನು ಪುಣ್ಯಾತ್ಮ, ಯಾವ ಜನ್ಮದ ಪುಣ್ಯ ಇವತ್ತು ಫಲ ನಿನಗೆ ಫಲಿಸಿ ಬಂತು ಏನೋ. ನಾ ಇಷ್ಟು ಪಾರಾಯಣ ಮಾಡಿದ್ರು, ಇಷ್ಟು ನಾನು ಇದನ್ನು ಮಾಡಿದ್ರು, ಉಪಾಸನೆ ಮಾಡಿದ್ರು ನನಗೆ ಭಗವಂತನ ದರ್ಶನ ಆಗಲಿಲ್ಲ. ನಿನಗೆ ಏಕಾಕಿ ದರ್ಶನ ಆತಂದಾಗ ನೀನ ಪುಣ್ಯಾತ್ಮ ಅಂತೇಳಿ ನಮಸ್ಕಾರ ಮಾಡಪ್ಪ. ಭಗವಂತನ ಮಾತು ಎಂದು ಸುಳ್ಳಾಗುವುದಿಲ್ಲ ನನ್ನಂತ ಮಾತು. ಮತ್ತದನ್ನು ತಿದ್ದುಪಡಿ ಮಾಡಿದ ವಿಠಲ್ ಪಂತರು, ಅನನ್ಯ ಚಿಂತೆಯಂತ ಮಾಂ ಏ ಜನ ಪರಿಪಾಸತೆ ಏಸಾಂ ನಿತ್ಯಾಭಿಯುಕ್ತ ನಾಮ ಯೋಗಕ್ಷೇಮ ಮುಹಾಮ್ಯಂ. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲಿದು ಇವನು ಈಶ್ವರನು. ಯಾರ ಶ್ರದ್ಧೆಯಿಂದ ಕೂಡ್ಕೊಂಡು ನಂಬಿಕೆ ವಿಶ್ವಾಸದಿಂದ ಕೂಡ್ಕೊಂಡು ಭಕ್ತಿ ಮಾಡ್ತೀರಿ, ಗುರುವಿನ ಭಕ್ತಿ ಭಗವಂತನ ಭಕ್ತಿ ಯಾರು ಮಾಡ್ತಾನೋ ಅವ್ರು ಎಂದು ಕೈ ಬಿಡೋದಿಲ್ಲ ಭಗವಂತಂತೆ. ಇವತ್ತಿನ ಪ್ರಾಸ್ತಾವಿಕ ವಿಷಯ ಪುಣ್ಯಾತ್ಮರಿ ನಪ್ಪವರು ಕೂಡ ತಮ್ಮ ಆಶೀರ್ವಚನವನ್ನು ನೀಡ್ತಾ ಇದ್ದಾರ. ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ ಅಂತೇಳಿ ಇವತ್ತಿನ ಎರಡು ಮಾತನ್ನು ಅಪ್ಪವ್ರ ಪಾದಕ್ಕೆ ಅರ್ಪಿಸ್ತಾರೆ. ಜೈ ಮಂಗಲಂ, ಜೈ ನಮಃ.